ಈ ಸಿನಿಮಾ ನಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸುಮಾರು 10 ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಪರಿಚಯಿಸಿದಂಥ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾಗ್ರಾಫರ್ KV ಕಿರಣ್ ಅವರು, ಇವರು ಮೂಲತಃ ಚೆನ್ನೈನವರು. ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಸಿನಿಮಾಗ್ರಾಫರ್ ಕಾಲಿಡ್ತಾ ಇದ್ದಾರೆ. ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಬ್ರು ಈ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಮುಖಾಂತರನೇ ಕೊರಿಯೋಗ್ರಾಫ್ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿಡ್ತಕ್ಕಂಥ ನಮ್ಮ ಪ್ರಭು ಅವರು. ಸೊ ಅವ್ರು ಇವತ್ತಿಗೆ ಬಂದಿಲ್ಲ. ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ತಾನೇ ನೀವು ಒಂದು ಸಾಂಗ್ ನೋಡ್ರಲ್ವಾ, ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಡುವಂಥ ಅನಿರುದ್ಧ ಶಾಸ್ತ್ರಿ ಅವರು, ಅದಕ್ಕೆ ಲಿರಿಕ್ಸ್ ಅವರೇ ಬರೆದಿರೋದು. ಇದು ಅಲ್ಲದೆ ಇನ್ನೊಂದು 3 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ್ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಹೊಸ ಪ್ರತಿಭೆಗಳನ್ನು ಪರಿಚಯಿಸಿದಂಥ ಅನಿಲ್ ಸರ್ ಮತ್ತು ನಮ್ಮ ARK ಮೂವ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೂಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು. ಈ ಸಿನಿಮಾದಲ್ಲಿ 4 ಸಾಂಗ್ ಇರುತ್ತೆ. ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ, ಅದು ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ, ಇನ್ನೊಂದು ಚಿಕ್ಕದು ಬಿಟ್ ಫೈಟ್ ಒಂದಿರುತ್ತೆ. ಸೊ ಈ ಫೈಟ್ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಮೀರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. 2 ಸಾಂಗ್ನ ಗುಮ್ಮಿನೇನಿ ವಿಜಯ ಅಂತ ಇವಾಗ ನೀವು ನೋಡಿದ್ರಲ್ಲ, ಈ ಲವ್ ಸಾಂಗು ಮತ್ತು ಇನ್ನೊಂದು ಸಾಂಗ್ನ ಗುಮ್ಮಿನೇನಿ ವಿಜಯ ಕಂಪೋಸ್ ಮಾಡಿದ್ದಾರೆ. ಇನ್ನೆರಡು ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮೀರಾಮ್ಸ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸರ್ ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆಯುತ್ತೆ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. 2018 ನಡೆಯುತ್ತೆ ಒಂದು ಘಟನೆ. ಕ್ರೈಮ್ ಅಲ್ಲ ಸರ್, ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ. ಸರ್ ಇದರಲ್ಲಿ ಆಲ್ಮೋಸ್ಟ್ ತುಂಬಾ ಹೊಸರು ಇದ್ದಾರೆ. ಜೊತೆಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಬಂದ್ಬಿಟ್ಟು ಪ್ರಿಯಾ ತರುಣ್ ಅವರು ಇದ್ದಾರೆ. ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆಕ್ಟ್ ಮಾಡಿದ್ದಾರೆ. ಸುಷ್ಮಿತಾ ಗೋರಿ ಅಂತ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಶ್ರೀಕಾಂತ್ ಅಂತ ಗೊತ್ತಲ್ಲ, ಅವರು ಇದಕ್ಕಿಂತ ಮುಂಚೆ ಧೀರಮ್ಮ ಮತ್ತೆ ಜೂಲಿಯಟ್ ಅಂತ ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಗಣೇಶ್ ಸರ್ ಇದ್ದಾರೆ, ಮನಮೋಹನ್ ರೈ ಅವರು ಇದ್ದಾರೆ. ಅದು ಬಿಟ್ಟು ಒಂದಷ್ಟು ಜನ ಹೊಸಬರು ಇದ್ದಾರೆ. ಗೀತೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹೌದು ಸರ್, ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಕಂಪಲ್ಸರಿ ಅದು ಸಿನಿಮಾಗೂ ಮತ್ತೆ ಟೈಟ್ಲ್ಗೂ ಕನೆಕ್ಷನ್ ಇರುತ್ತೆ. ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಂಡ್ ಸ್ಟೇಜ್ ಅಲ್ಲಿ ಇದೆ. ಒಂದ್ ಕಡೆ SFX ಮತ್ತೆ ಇನ್ನೊಂದು ಕಡೆ ಆರ್ಡರ್ ನಡೀತಾ ಇದೆ. ಇನ್ನೊಂದು 20 ದಿನದಲ್ಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಅದಾದ್ಮೇಲೆ ಸಿನಿಮಾ ಫಸ್ಟ್ ಕಾಪಿ ಕೈ ಬಂದ್ಮೇಲೆ ಯಾವತ್ತೇ ರಿಲೀಸ್ ಡೇಟ್ ಪ್ಲಾನ್ ಮಾಡ್ಬಿಟ್ಟು ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಮಾಡ್ತೀವಿ ಸರ್. ಕತೆಗೆ ತುಂಬಾ ಯಾಕೆ ಅನಿಸ್ತು, ಅದಕ್ಕಾಗಿ ಟೈಟಲ್ ಚೇಂಜ್ ಮಾಡಿದ್ವಿ ಸರ್. ಅದೇ ನೈಜ ಘಟನೆ, ಅದು ನೋಡಿದ್ದು ಸುಳ್ಳಾಗುವಂತ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಇಟ್ಟಿದ್ದು ಅನ್ನೋದು ನಿಮ್ಮ ಸಿನಿಮಾದಲ್ಲಿ ನಿಮಗೆ ಕನ್ಫ್ಯೂಷನ್ ಕೊಡ್ತೀವಿ ನಾವು. ನಂದು ಫಸ್ಟ್ ಸಿನಿಮಾ ನೋಡಿದ್ದು ಸುಳ್ಳಾಗಬಹುದು ಅನ್ನೋ ಒಂದು ಟೈಟಲ್ ಈ ಸಿನಿಮಾಗೆ ಏನಕ್ಕೆ ಬಂತು ಅಂದ್ರೆ, ನಾವು ಟೋಟಲ್ ಸಿನಿಮಾಲಿ ಲಾಸ್ಟ್ ಕೊಡೋ ಒಂದು 15 ನಿಮಿಷ ನಿಮ್ಗೆ ಕೂರಿಸಿ ಆ ಸಿನಿಮಾ ಏನಕ್ಕೆ ಮಾಡಿದೀವಿ, ಆ ಸಿನಿಮಾದ ಕತೆ ಏನು, ಆ ಟೋಟಲ್ ಸಿನಿಮಾ ನಿಮ್ಗೆ ಫೈನಲ್ ಒಂದು 15 ನಿಮಿಷದಲ್ಲಿ ನಿಮ್ಗೆ ಅದು ಮೆಸೇಜ್ ನಿಮ್ಗೆ ಕೊಡುತ್ತೆ. ಇನ್ನೊಂದು ಈ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂತಂದ್ರೆ, ಇವಾಗಿನ ಟ್ರೆಂಡ್ ಅಲ್ಲಿ ಏನ್ ನಡೀತದೆ, ಮಕ್ಕಳನ್ನ ಹೆಂಗ್ ನೋಡ್ಕೊಬೇಕು, ಏನು ಎದ್ದ, ಇನ್ನೊಂದು ಎಷ್ಟೊಂದು ಡೂಸ್ ಅಂಡ್ ಡೋಂಟ್ಸ್ ಇರುತ್ತೆ. ಆದ್ರೆ ಇಲ್ಲಿ ಡೂಸ್ ಅಲ್ಲಿ ಡೋನ್ಸ್ ಅಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ಸಿನಿಮಾಲ್ ತೋರ್ಸಕ್ಕೆ. ಒಂದು ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು, ಮಕ್ಕಳು ಯಾವ ತರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ, ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗೋದು ಹೆಂಗೆ ಅನ್ನೋದನ್ನ ನಾವು
ಸಿನಿಮಾ ತೋರಿಸಿದೀವಿ. ಜಾಸ್ತಿ ಸಿನಿಮಾ ಬಗ್ಗೆ ಹೇಳಕ್ಕಾಗಲ್ಲ. ಇವಾಗ ಫಸ್ಟ್ ಸಾಂಗ್ ಬಗ್ಗೆ ಹೇಳ್ತೀನಿ. ಇದು ಕನಸುಗಳ ಮೆರವಣಿಗೆ ಸಾಂಗು. ನಾವು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೇ ಇದೊಂದೇ ಸಾಂಗ್ ಅಂತ ಅನ್ಕೊಂಡಿದ್ದು. ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೂ ಒಂದು 3 ಸಾಂಗ್ ಆ್ಯಡ್ ಆಯಿತು. ಆದರೆ ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಬೇಕು, ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಹೇಳಿದಾಗ ವಿಜಯ್ ಕುಮಾರ್ ಅವ್ರ ಹತ್ರ ಹೋದಾಗ ಇದೇ ಫಸ್ಟ್ ಸಾಂಗ್ ನಾವು ಹೊಂದಿದ್ದು, ಇದೊಂದೇ ಸಾಂಗ್ ಅನ್ಕೊಂಡಿದ್ದು. ಆದರೆ ಈ ಸಾಂಗ್ ನೀವೇ ನೋಡಿದ್ರಿ, ಹೆಂಗ್ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ. ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ. ಹೌದು ಸರ್. ಸರ್ ಸಿನಿಮಾ ಕತೆ ಕೇಳಿದಾಗ ನನಗೆ ಫಸ್ಟ್ ನಮ್ಮ ಅಕ್ಷಯ್ ಬಂದ್ಬಿಟ್ಟು ನನಗೆ ಕತೆ ಹೇಳ್ಬಿಟ್ಟು ಈ ತರ ನೀನ್ ಮಾಡ್ಬೇಕು. ಆದ್ರೆ ನಾವು ಇನ್ನೊಂದು ಸ್ಕ್ರಿಪ್ಟ್ ಅಲ್ಲಿ ಇದ್ವಿ. 2012 ನಮ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್. ಅವತ್ತಿಂದ ನಾವು ಒಂದು ಸ್ಕ್ರಿಪ್ಟ್ ಮಾಡ್ಬೇಕು ಅಂತ ಅನ್ಕೊಂಡು 2016 ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅದನ್ನ ತೆರೆದ ಮೇಲೆ ತರಬೇಕು ಅಂತ ತುಂಬಾ ಪ್ಲಾನ್ಸ್ ಮಾಡಿದ್ವಿ. ಒಂದ್ ಸ್ವಲ್ಪ ಫೈನಾನ್ಷಿಯಲಿ ಅದು ಇದು ನೋಡ್ಕೊಂಡು ಇದ್ದಾಗ ಇದೊಂದು ಕತೆ ಬಂದಿತ್ತು. ಈ ಕತೆ ಬಂದಾಗ ಅಕ್ಷಯ್ ಒಂದು ಹೇಳಿದಾಗ ಈ ತರ ಇದೆ, ನೀ ಮಾಡ್ಬೋದಾ ಏನು ಅಂತ. ಸರ್ ಆಯ್ತು ಅಂದಾಗ ವಿಜಯ್ ಸರ್ ಅವ್ರು ಬಂದ್ರೆ ಆಗತ್ತಿದ್ದು ಅಂದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರು ನಮ್ಗೆ ಪರಿಚಯ ಆಗಿದೆ. ಅವಾಗ ಪರಿಚಯ ಮಾಡ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾ ಸ್ಟಾರ್ಟ್ ಮಾಡೋದು ವರ್ಕ್ಶಾಪ್ಸ್ ಇತ್ತು. ನಾನು ಫಸ್ಟ್ ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿಂದ ನನ್ಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಾಗ ಈ ಪೊಲೀಸ್ ಒಂದು ಕಾಪ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ. ಸಿನಿಮಾಲೆಲ್ಲ ತೋರಿಸ್ತಾರೆ ಪೊಲೀಸ್ ಹಂಗೆ ಹಿಂಗೆ ಆತರ ಇರುತ್ತೆ. ಈ ಸಿನಿಮಾ ನೀವ್ ನೋಡಿದ್ರೆ ಲೈವ್ ಪೊಲೀಸ್ ಏನ್ ಅನ್ಕೊಂತಿರೋ, ನೀವೇನ್ ನಾರ್ಮಲ್ ಆಗಿ ಪೊಲೀಸ್ ನ ನೋಡ್ತಿರೋ ಅದೇ ಪೊಲೀಸ್ ಇಲ್ಲಿ ಕಾಣಿಸ್ತಾರೆ ನಿಮ್ಗೆ. ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ, ಹಿಂಗೆ ಇರ್ತಾರಲ್ವಾ ಇವರು, ಆತರ ಒಂದ್ ಐಪ್ ಇರಲ್ಲ, ಏನಿರಲ್ಲ. ಆತರ ಒಂದ್ ಸಿನಿಮಾ ಆತರ ಒಂದ್ ಮಾಡಿದೀವಿ, ಒಂದ್ ಪ್ರಯತ್ನ ಮಾಡಿದೀವಿ, ಒಂದ್ ಕಂಟೆಂಟ್ ಸಿನಿಮಾ. ದಯವಿಟ್ಟು ಪ್ರೇಕ್ಷಕರಿಗೆ ನೀವು ಮೀಡಿಯಾ ಥ್ರೂ ಇದನ್ನ ಸ್ಪ್ರೆಡ್ ಮಾಡಬೇಕು. ಈ ಹೊಸಬ್ರು ಹೊಸಬ್ರು ನೀವೆಲ್ಲ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ, ಹಂಗೆ ನಮ್ಮನ್ನು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಂತ ಇದೀನಿ. ತುಂಬಾ ಒಳ್ಳೆ ಪೊಲೀಸ್ ಸರ್. ಥ್ಯಾಂಕ್ ಯು ಸರ್. 10 ಮೂವಿ ಮಾಡಿದ್ದೀನಿ, 2 ರಿಲೀಸ್ ಆಗಿದೆ. ಇದು ನನ್ನ 3ನೇ ಮೂವಿ. ನನ್ನ ಕರೆದಿ ಇವರು ಅನಿಲ್ ಸರ್ ಮತ್ತೆ ವಿಜಯ್ ಸರ್ ಮತ್ತೆ ಅಕ್ಷಯ್ ಅವರು ಎಲ್ಲರೂ ಕರೆದಿ ನನ್ನ ಈ ತರ ಹಿಂಗ್ ಸ್ಟೋರಿ ಇದೆ ಅಂತ ಹೇಳಿ ಜೊತೆ ಕೂತ್ಕೊಂಡೆಲ್ಲ ವರ್ಕೌಟ್ ಮಾಡಿದ್ದಂತ ಮೂವಿ ಇದು. ನನಗೆ ಇವರು ಫಸ್ಟ್ ಈ ಲವ್ ಸಾಂಗ್ ಇದೆ, ಲವ್ ಟ್ರ್ಯಾಕ್ ಇದೆ ಅಂದಾಗ ನಂಗೆ ಟೆನ್ಷನ್ ಆಗೋಯ್ತು. ಇವತ್ತು ನಾನು ಮಾಡಿದ ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ ಕೂಡ. ಸಡನ್ ಆಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗೇ ಬರ್ತಿಲ್ಲ ಅಂತಂದ್ರೆ ಆ ಥರ ಆಗಿದ್ದು. ಒಂದು ಕಷ್ಟ ಬಿದ್ದು ಇಷ್ಟಪಟ್ಟು ಏನೋ ಒಂದು ಮಾಡಿದೀವಿ, ಸಿನಿಮಾ ಮಾಡಿದೀವಿ. ಸಾರಿ, ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ. ಓಕೆ, ಏನೋ ಒಂದು ಲವ್ ಮಾಡಿದೀರಾ, ಮಾಡಿದೀವಿ. ಸಾಂಗ್ ಎಲ್ಲ ಏನೋ ಒಂದು ಮಾಡಿದ್ರಲ್ಲ, ಹೇಗೆ ಅನ್ಸ್ತು ನಿಮ್ಗೆ? ಆಕ್ಚುಲಿ ಅವರೇ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ಸರ್ ಆಕ್ಚುಲಿ ನಂದು ಒಂಥರ ಸಸ್ಪೆನ್ಸ್ ಕ್ಯಾರೆಕ್ಟರ್ ತರ ಬರುತ್ತೆ, ಹೇಳಕ್ಕಾಗಲ್ಲ. ಮೈನ್ ಅದು ಟ್ವಿಸ್ಟ್ ಬರುತ್ತೆ ಅದು ಕ್ಯಾರೆಕ್ಟರ್. ಅಲ್ಲ ಸರ್, ಅದೇ ಟ್ವಿಸ್ಟ್ ಹಿಂಗ್ ಹೋಗುತ್ತೆ. ಬಟ್ ಅದೇ ಟೈಟಲ್ಗೆ ಆಪ್ಟ್ ಆಗಿದೆ. ನಿಮ್ಗೆ ಫಿಲಮ್ ನೋಡಿದಾಗ ನನ್ನ ಕ್ಯಾರೆಕ್ಟರ್ ಏನು ಎಲ್ಲ ಪ್ರತಿಯೊಂದು ಇದಾಗುತ್ತೆ, ಹೇಗೆ ಬರುತ್ತೆ ಸರ್. ಓಕೆ, ಯಾಕೆ ಸಬ್ ಟೈಟ್ಲ್ ಕೂಡ ಕನ್ನಡದಲ್ಲಿ ಇಲ್ಲ ಅಂತ. ಲಿರಿಕ್ಸ್ ಅಲ್ಲಿ ಸಬ್ ಟೈಟ್ಲು ಕನ್ನಡದಲ್ಲಿ ಕೊಡಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ. ಲಿರಿಕ್ಸ್ ಹೆಂಗ್ ಕೊಡಕ್ಕಾಗತ್ತೆ ಕನ್ನಡ ಅಂತ? ಕನ್ನಡ ಕೇಳಿಸ್ತಾ ಇರ್ತದಲ್ಲ, ನಮ್ಮೆಲ್ಲರೂ ಕನ್ನಡ ಗೊತ್ತಿರ್ತದೆ ಇಲ್ಲಿ. ಬಟ್ ಅದೇ ತರದ್ದು ಟೈಟಲ್ ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅದನ್ನು ಕ್ವಶನ್ ಮಾಡಿ ದಯವಿಟ್ಟು ನೆಕ್ಸ್ಟ್ ಸಿನಿಮಾಗಳಿಗೆ ಇಂಗ್ಲಿಷ್ ಟೈಟ್ಲ್ ಇರಬೇಡ ಅಂತ ಹೇಳಿ ಅಥವಾ ಇರ್ತೀರ ಕೇಳ್ಕೊಳ್ಳಿ. ಅಲ್ಲ ಸುಮ್ಮನೆ ಮಂಜಾಣ ಅಂತ ಮಾತಾಡ್ತಾ ಇರೋದು ನಾನು. ತುಂಬಾ ಸಂತೋಷ, ಕನ್ನಡ ಪ್ರೇಮ ಬಂದಿದೆ, ಬಹಳ ಖುಷಿ ಆಯ್ತು. ಹಾಗೆ ನಮ್ಮ ವಿಜಯ್ ಚಲಪತಿ ಅವರ ಈ ಸಿನಿಮಾ ನಿಜಕ್ಕೂ ಬಹಳ ಅವರ ಒಂದು ಪರ್ಫೆಕ್ಷನ್, ಅವರ ಒಂದು ನರೇಷನ್ ತುಂಬಾ ಇಷ್ಟ ಆಯ್ತು ನನಗೆ. ಆಕ್ಟಿಂಗ್ ಮಾಡುವಾಗ ಅವರ ಒಂದು ಪರ್ಫೆಕ್ಷನ್, ಕೇಳ್ತಾ ಇದ್ದ ರೀತಿ, ಅವರ ಕಂಪೋಸಿಂಗು ಬಹಳ ಅದ್ಭುತವಾಗಿದೆ. ನೀವು ಅದ್ರಲ್ಲಿ ನೋಡಿರ್ಬೋದು ಲಿರಿಕಲ್ ವಿಡಿಯೋನಲ್ಲಿ. ಪ್ರತಿಯೊಂದು ಟೈಟಲ್ ಕಾರ್ಡ್ ಕೂಡ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ. ಅನಿಲ್ ಕುಮಾರ್ ಒಬ್ಬ ಇನ್ಸ್ಪೆಕ್ಟರ್ ಹೇಗಿರ್ತಾರೋ ಆ ರೀತಿ ಪಾತ್ರ ಮಾಡಿದ್ದಾರೆ. ಜೊತೆ ಒಂದು ಪಾತ್ರ ನಿರ್ವಹಣೆ ಮಾಡೋ ಬಹಳ ಖುಷಿ ಆಯಿತು. ಒಂದು ಸಂಪೂರ್ಣ ಹೊಸ ತಂಡ ನನಗೆ. ಆ ಹೊಸ ತಂಡ ಒಂದು ಹೊಸ ತರದ ಅಡುಗೆಯನ್ನ ಉಣಬಡಿಸಿದೆ.
ತಮ್ಮ ಒಂದು ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ನಿರ್ಮಾಪಕರೇನು ಹೇಳ್ತಾ ಇಲ್ಲ, ನಾವು ACP ಪಾತ್ರ ಮಾಡಿದ್ವಿ ಸರ್, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಒಂದು ಅದ್ಭುತವಾದ ಪಾತ್ರ ಇದೆ, ಚೆನ್ನಾಗಿದೆ. ಐ ಥಿಂಕ್ ಇದಕ್ಕೂ ಪ್ರಿಯಾ ತರುಣ್, ಯಾಕೆ ಸರ್ ಡೌಟಾ? ಓಕೆ, ನಾನು ಈಗಾಗಲೇ ಸುಮಾರು ಫಿಲಮ್ಗಳಲ್ಲಿ ಮಾಡಿದ್ದೀನಿ, ಬಟ್ ನಮ್ಮ ವಿಜಿ ಬ್ರದರು ಒಂದು ಲೀಡ್ ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಅಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಬಂದು ಕೇಳಿದಾಗ ಬರೀ 3 days ಅಷ್ಟೇ ಹೇಳಿದ್ರು. ಆಮೇಲೆ ಅದು ಹೋಗ್ತಾ 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 12 ದಿನದ ಜರ್ನಿ ಆಯ್ತು. ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಪಾಪು ಯಾರೋ ಕೇಳಿದ್ರು ಮಗು ನಿಮ್ದ ಅಂತ. ಅಲ್ಲ, ಆ ಮಗು ನಂದು. ಓಕೆ, ಫೈನ್. ನೀವೇನಾದ್ರೂ ಕ್ವಶನ್ಗಳು ಕೇಳಿದ್ರೆ ಪಟ ಅಂತ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಮೈಕ್ ಕೂಲ್ ಫಸ್ಟ್ ಅಲ್ಲಿ ಬಂದ್ರೆ ಇರೋ ಪರದೆಲ್ಲ ಹೇಳ್ಬೋದು, ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ. ಮೈಕ್ ಲಾಸ್ಟ್ ಅಲ್ಲಿ ಸಿಕ್ಕಿದೆ, ನನ್ಗೇನು ಆಪ್ಷನ್ಸ್ ಇಲ್ಲ ಹೇಳೋದಕ್ಕೆ. ಬಟ್ ಆದ್ರೂ ಈ ಕಡೆ ನಾನೇ ಲಾಸ್ಟ್ ಇರೋದು. ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ರು. ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್, ನಾವು ಆಕ್ಚುಲಿ ಶೂಟ್ ಅಂತ ಮಾಡ್ಬೇಕಾದ್ರೆ ಎಲ್ರೂ ಈ ಟೀಮಲ್ಲಿ ನನಗೆ ಗೊತ್ತಿರೋ ತರ ಗಣೇಶ್ ಸರ್ ಸಿಕ್ಕಿರ್ಲಿಲ್ಲ, ಬಟ್ ಎಲ್ಲರೂ ಇರ್ತಿದ್ವಿ. ವಿ ಯೂಸ್ ಟು ವರ್ಕ್ ಲೈಕ್ ಎ ಟೀಮ್. ಎಲ್ಲರೂ ಹೇಳ್ತಾರೆ, ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ್ದು ಸುಳ್ಳಾಗಬಹುದು ನಲ್ಲಿ ನಾನೊಂದು ಟೀಮ್ ನ ನೋಡಿದ್ದೀನಿ. ಇಟ್ಸ್ ವೆರಿ ಗುಡ್. ಅಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನ ಕೇಳೋದಾದ್ರೆ, ಒಬ್ರು ಲಾಯರ್ ವೈಫು, 2 ಹೆಣ್ಮಕ್ಳು ತಾಯಿ, ಸಾಕನ್ಕೊಂತೀನಿ. ಮುಂದಿದ್ದೆಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಸರ್ ಅಲ್ಲ, ಅದು ನಾನು ಇಲ್ಲಿ ಹೇಳ್ಬಿಟ್ರೆ ಹೇಗ್ ಚೆನ್ನಾಗಿರುತ್ತೆ. ಅದು ನೋಡಿದ್ದು ಸುಳ್ಳಾಗಬಹುದು 2 ನಲ್ಲಿ ಮಾಡೋಣ ಸರ್, ಚೆನ್ನಾಗಿದೆ. ವಿಜಿ ಬ್ರೋ ಆನ್ಲೈನ್ ಡನ್. ಸೊ ಅವಾಗ ಹೇಳ್ಬೇಕಾದ್ರೆ ಆನ್ ಸ್ಟೇಜ್ ಅಲ್ಲಿ ಮಂಜು ಸರ್ ಹೆಸರು ತಗೊಂಡ್ಬಿಡಿ, ಅವ್ರು ಕೊಟ್ಟಿದ್ದು ಲೀಡ್ ಕೊಟ್ಟಿದ್ದು ಅವರು ಅಲ್ವಾ. ಅವಾಗ ಅವ್ರು ಕ್ವಶನ್ ಮಾಡಂಗಿರಲ್ಲ, ಇಲ್ಲಿ ಕೂರಿಸ್ಕೊಂಡು ಕ್ವಶನ್ ಮಾಡ್ಬೋದು ಅವ್ರನ್ನ ಅಲ್ವಾ. ಥ್ಯಾಂಕ್ ಯು ಮನು ಸರ್. ಅಲ್ಲ, ಹಿಡಿದು ಪ್ರೊಡ್ಯೂಸರ್ ಇಂದ ಹಿಡಿದು ಡೈರೆಕ್ಟರ್ ಇಂದ ಹಿಡಿದು ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಮಾಧ್ಯಮದ ಮಿತ್ರರು ಬಹಳಷ್ಟು ಪ್ರಯತ್ನ ಪಟ್ಟು ಕಥೆಯ ತಿರುಳ ಏನು ಅಂತ ಕೇಳೋ ಪ್ರಯತ್ನ ಪಟ್ಟರು ಕೂಡ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ. ಸೊ ಈಗ ಯಾರು ಕೈಗೂ ಸಿಗ್ಲಿಲ್ಲ. ಏನಪ್ಪ ಅಂದ್ರೆ, ಕನ್ನಡದ ವಿಚಾರಕ್ಕೆ, ಟೈಟಲ್ ವಿಚಾರಕ್ಕೆ ಏನೋ ಮಾತು ಬಂತು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಂಜಣ್ಣ, ಆಲ್ರೆಡಿ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಗದ ಬಂದಿತ್ತು. ಕಾಗದ ಏನಂತ ಕಳಿಸಿದ್ರು, ಕಾಗದದ ಒಕ್ಕಣೆ ಏನಪ್ಪಾ ಅಂದ್ರೆ, ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲಿಷ್ ಚಿತ್ರಗಳ ಟೈಟಲ್ಗಳನ್ನ ಶೀರ್ಷಿಕೆಗಳನ್ನ ಕೊಡಬಾರದು. ಆ ರೀತಿ ನೀವು ಕೊಟ್ಟಿದ್ದೆ ನಿಜ. ಆದಲ್ಲಿ ನಾವು ಮುಂದೆ ಅವರಿಗೆ ಚಲನಚಿತ್ರ ರಂಗಕ್ಕೆ ಕೊಡಬೇಕಾದಂತಹ ಅದರ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂತಹ ಸರ್ಕಾರದ ಸವಲತ್ತುಗಳನ್ನ ಕಟ್ ಮಾಡಲಾಗುತ್ತದೆ. ಇದು ಅದರ ಒಕ್ಕಣೆ. ಅದರಲ್ಲಿ ಬಹಳಷ್ಟು ಜನ ನಾವು ಬಂದದನ್ನ ಹತ್ರ ತೋರಿಸಿದಾಗ, ನನಗೆ ಉಪಾಧ್ಯಕ್ಷನಾದಾಗ ಅದ್ರ ಮುಂದೆ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೆ. ಯಾರನ್ನ ಕೇಳಿದಾಗ ಅದನ್ನು ಓದ್ಕೊಳ್ರಿ ಅಂತಿದ್ದೆ. ಸರ್ ಇವರೆಲ್ಲ ಕೇಳಕ್ಕೆ ಯಾರು ಸರ್ ಅಂತ ಒಂದೊಂದು ಉದಾಹರಣೆನೂ ಕೊಟ್ಟ. ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊರಡಿಸಿತ್ತು ಸರ್ಕಾರ. ಅದರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಅದರ ವಿರುದ್ಧ ಹೋಗಿ ಸರ್ಕಾರದಿಂದ, ಹೈಕೋರ್ಟಿಂದ ಸರ್ಕಾರಕ್ಕೆ ಚೀಮಾರಿ ಹಾಕಿಸಿದ್ರು. ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು. ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತಿನ ಈ ಜಗತ್ತಿನಲ್ಲಿ ಗೌರವ ಇಲ್ಲ. ಆಯ್ತಾ? ಭಾವನಾತ್ಮಕ ಮುಗಿತು, ಇನ್ನೇನಿದ್ರು ಕಾನೂನಾತ್ಮಕವಾದಂಥ ಹೋರಾಟಗಳಲ್ಲಿ ಎಲ್ಲವನ್ನು ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಬಜೆಟ್ ಎವ್ರಿ ಇಯರ್ ಕೊಡ್ತಾರೆ, ಅಲ್ಲಿ ಒಂದೇ ಒಂದು ಸೆಂಟೆನ್ಸ್ ಹೇಳಿಸ್ಬೋದು, ಕನ್ನಡ ಶೀರ್ಷಿಕೆಗಳಿರುವಂತಹ ಸಿನಿಮಾಗಳಿಗೆ ಮಾತ್ರ ನಾವು ಸಬ್ಸಿಡಿ ಕೊಡುತ್ತೀವಿ. ಅದು ಆಫ್ ದಿ ರೆಕಾರ್ಡ್ ನಡೀತಾ ಇದೆ ಬಸ್. ಎನಿ ಮೂಮೆಂಟ್ ಮಾಡ್ತಾರೆ. ಅದನ್ನ ನಾವು ರೇಟಿಂಗ್ ಅಲ್ಲಿ ಕೊಟ್ರೆ ಸ್ವಲ್ಪ ಮನವಿ ಸಲ್ಲಿಸಬಹುದು. ಸೊ ನೋಡಿದ್ದು ಆದೇಶ ಮಾಡಿದ್ರು. ಹೌದು ಸರ್, ಹೌದು. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಪ್ರಾಯಶಃ ನಿರ್ಮಾಪಕರ ಚಲನಚಿತ್ರ ಮೊದಲನೇ ಸಿನಿಮಾ, ಡೈರೆಕ್ಟರ್ದು ಮೊದಲನೇ ಸಿನಿಮಾ. ನೀವು ಬಳ್ಳಾರಿನ ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯ್ತು, ಮತ್ತು ಕರ್ನಾಟಕದ ಆಕ್ಸೆಂಟ್ ಇತ್ತು. ಏನಪ್ಪ ಅಂದರೆ ಒಂದು ಸಂತೋಷದ ವಿಚಾರ,
ಮಗ ಹೀರೋ ಆಗಿ ಮೇಲ್ಗಡೆ ಕುಂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಳ್ಳೋದನ್ನು ನೋಡುವಂಥದ್ದು ಇದೆಯಲ್ಲ, ಅದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ. ಆಮೇಲೆ ಒಬ್ಬರು ನೀವು ಮೊಟ್ಟ ಮೊದಲ ನಿರ್ಮಾಪಕರಾಗಿ ನಮ್ಮ ಮೆಂಬರ್ ಆಗಿದ್ದಾರೆ ಇವರಲ್ಲ ನಮ್ಮಲ್ಲಿ ನಿರ್ಮಾಪಕ ಸಂಘ ಇದ್ದಾಗಲೇ ಆಗಿದ್ದೀರಾ ಪೂರ್ವದಲ್ಲೇ ನೋಡ್ಕೋಬೇಕು. ಗುಡ್. ಅಲ್ಲ ಏನಂದ್ರೆ ವೆಂಕಟೇಶ್ ಹೇಳಿದ್ರು ಪಾಪ ನೀವು ಫೋನ್ ಮಾತಾಡಿದ್ರಿ, ಡೈರೆಕ್ಟ್ ನೀವು ಮಾತಾಡೋಲ್ಲ. ಒಟ್ಟಲ್ಲಿ ಏನಪ್ಪ ಅಂದ್ರೆ ಒಂದು ಹೊಸ ಪ್ರಯೋಗಾತ್ಮಕವಾದಂಥ ಚಿತ್ರಗಳು ಮತ್ತೆ ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸಣ್ಣ ಹೇಳ್ದಂಗೆ ಒಂದು ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಿಮ್ಗೆ ಆಗಲಿ, ಒಳ್ಳೇದಾಗಲಿ, ನೀವು ಹಾಕಿದ ಬಂಡವಾಳಕ್ಕಿಂತ 10ರಷ್ಟು ಹಣ ಬರಲಿ, ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ. ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೋಬೇಡಿ. ಯಾರು ಬಂದ್ರು ನನಗೆ ನನ್ನ ಬಾಡೆ ನಾನು ಬರ್ತೀನಿ ಅನ್ನೋದನ್ನ ಇಟ್ಕೊಳಕ್ ಹೋಗ್ಬೇಡಿ. ಈಗ ನೋಡಿ ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಯಾವನ ಬೇರೆ ಸಿನಿಮಾಗಳು ಬಂದು ವಾಸೌಟ್ ಆಗ್ಬಿಡ್ತಾರೆ. ಆದರೆ ನಾನು ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ. ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ. ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳಿದೆ. ಯಾಕಂದ್ರೆ ಮೊದಲನೇ ಚಿತ್ರ ಅಲ್ಲ, ಅದಕ್ಕೋಸ್ಕರ. ಓಕೆ, ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆ ಎಲ್ಲ ಅನುಭವಗಳಾಗಿರ್ತವೆ. ಅವಾಗ ನೀವೇ ನಮಗೆಲ್ಲವನ್ನು ಹೇಳಕ್ ಸ್ಟಾರ್ಟ್ ಮಾಡಿರ್ತೀವಿ, ಹಂಗಲ್ಲ ಹಿಂಗೆ ಅಂತ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡಕ್ಕೆ. ಹಾಗೇನೆ ಬಹಳಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರು ಅಂತಲೂ ಕೂಡ ಹೇಳಿದ್ರಿ, ಅದು ಕೂಡ ಸಂತೋಷ. DOP ಅವರು ತಮಿಳುನಾಡಿಂದ ಬಂದು ಇಲ್ಲಿ ಮೊಟ್ಟ ಮೊದಲ ಬಿಫೋರ್ debut cinema in Kannada. What about Tamil? On progress. Right. ಇದೇ ಸಿನಿಮಾನೇ ಅಂತಾರೆ. ಓಕೆ, ಮೊದಲನೇ ಸಿನಿಮಾನೇ ಕನ್ನಡ ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಖಂಡಿತ ಖುಷಿ ಆಗ್ತಿದೆ. ನಾನು ಥಿಯೇಟರ್ ಓನರ್ ಆಗೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೊಡ್ತೀನಿ. ಈಗ ನಾವು ಖುಷಿಯಾಗಿದ್ದೀನಿ, ಯಾಕಂದ್ರೆ ನಮ್ಮ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತುಳುಕ್ತಾ ಇದೆ, ಬಹುತೇಕ ತುಂಬಿದೆ ಅಲ್ವಾ. ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ. ನೋಡಿದ್ದು ಸುಳ್ಳಾಗಬಹುದು, ಆ ಟೈಟಲಲ್ಲಿ ಒಂದು ಸತ್ಯನೂ ಅಡಗಿದೆ. ಅವ್ರು ಹೇಳಕ್ಕೆ ಅರ್ಥ ಆಗಿದ್ನೋ ಗೊತ್ತಿಲ್ಲ, ನನಗೆ ಅರ್ಥ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ, ನಮ್ಮ ARK ಲಾಂಚ್ ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ನೋಡಿದ್ದು ಸುಳ್ಳಾಗಬಹುದು ಟೈಟಲ್. ಅದರಲ್ಲಿ ಸತ್ಯ ಇದೆ ಸರ್. ಏನಂದ್ರೆ ಕೆಲವು ಗಾದೆಗಳೆಲ್ಲ ನಾವು ಕೇಳಿಸ್ಕೊಂತ ಕೇಳ್ತೀವಿ ಸರ್. ನಾನು ನೋಡಿರ್ತೀನಿ, ಅದೇ ನೋಡಿರೋದನ್ನ ನಾನು ಸತ್ಯನ ಬಯಲು ಮಾಡಕ್ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಳ್ಳಾಗಬಹುದು. ಅದು ಸತ್ಯನ ನಾನು ನೋಡಿರ್ತೀನಿ, ಅದನ್ನೇ ನಾನು ವಾದ ಮಾಡಿದ್ರೆ ಆಗಲ್ಲ. ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನೂ ಮಾಡ್ಬಿಡ್ತಾರೆ. ಯಾವುದು ಸರಿ ಅಲ್ಲ ಅನ್ನೋದು ಅಲ್ಲ, ನಾನು ವಿಶ್ಲೇಷಣೆ ಮಾಡಲ್ಲ. ಅದನ್ನ 10 ಜನಕ್ಕೆ ವಾದ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗ್ಲೂ ಅದಾಗತ್ತೆ. ಅದು ಬಿಡಿ. ಒಂದು ಎರಡನೇದು ARK ಮೀಡಿಯಾದವರು ಬ್ಯಾನರ್ ಅಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ, ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್. ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ, ವಿಜಯಕ್ಕೆ ಸಂಕೇತ ಸರ್. ಅದರಿಂದ ಅವರು ಬ್ಯಾನರ್ ಮುಂದೆ ಒರೀಲಿ, ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ. ಹೊಸದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ. ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ರು, ಬಹುತೇಕ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್. ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ, ಎಲ್ಲ ನಾಯಕ ನಟರಿಗೂ ನಟಿಯರಿಗೂ ನಟಿ ಮನೆಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಆ ಸಿನಿಮಾ ಇವತ್ತು ಒಳ್ಳೆದಿಲ್ಲ ಸರ್ ನನ್ನ ಪಾಲಿಗೆ. ಏನಲ್ಲಿ ಗಣೇಶ ಚತುರ್ದಶಿ, ಕೆಲವರು ಉಪವಾಸನೇ ಇದ್ದಾರೆ ಇಲ್ಲಿ. ಆವತ್ತಿನ ದಿನ ಉಪವಾಸ ಸಂಕಷ್ಟಿ ಗಣೇಶ ಸಂಕಷ್ಟಿ. ಸಾರಿ ಸರ್, ಏನಾದ್ರು ಸರ್ ತಿತ್ಕೊಳ್ಳಿ, ನೀವೇ ನಮ್ಮ ಮಿತ್ರರು. ನೋಡಿದ್ದು ಸುಳ್ಳಾಗಬಹುದು ಅಂತ ಇದೆಯಲ್ಲ, ಅದು ಲಾಂಛನ ಆಗ್ತಾ ಇದೆ. ಲಿರಿಕಲ್ ರೈಟ್ಸ್ ಪಬ್ಲಿಸಿಟಿ ಮುಖ್ಯವಾಗಿದೆ ಸರ್. ಇವತ್ತು ಪಬ್ಲಿಸಿಟಿ ಮಾಡಲೇಬೇಕು. ಯಾವ್ದು ಕಾರಣ ನಾವು ಏನಾದ್ರು ಒಂದು
ಒಂದು ಪ್ರಾಡಕ್ಟಿಗೆ ಇಷ್ಟಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗೆ ಅಂತಾನೆ ಒಂದಷ್ಟು ಇಟ್ಕೋಬೇಕಾಗತ್ತೆ ಸರ್. ಇವತ್ತಿನ ದಿನ ಇಂಪಾರ್ಟೆಂಟ್ ಬೇಕಾಗಿದೆ ಸರ್. ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್ ವಾಸು ಸರ್ ಒಂದು ಕೇಳಿದ್ರು, ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಸರ್? ದಯವಿಟ್ಟು ನಮ್ಗೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕನ್ನಡ ಸಿನಿಮಾ ನೋಡ್ಲೇಬೇಕು ಸರ್. ನೀವೆಲ್ಲ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ. ನೀವೇನಾರ ಸರ್ ಪ್ಲೀಸ್ ಸಿನಿಮಾ ನೋಡೋದು ಬಿಟ್ರೆ ಎಲ್ಲ ಸಿನಿಮಾ ನೋಡಿ ಅಂತ ಇದ್ದೀನಿ. ಆಮೇಲೆ ಸರ್ ಇನ್ನೊಂದು ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ, ಆರ್ಟಿಸ್ಟ್ ಪಾಪ್ಯುಲರ್ ಆಗಿದ್ದಾರೆ. ಅದೆಲ್ಲ ನೀವು ನೋಡಿರೋದ್ರಿಂದ ಅವ್ರು ಪಾಪ್ಯುಲರ್ ಆಗಿರೋದು. ಅವ್ರು ಇವತ್ತು ಹೀರೋಯಿಸಮ್ ತೋರಿಸ್ತಾ ಇದಾರಲ್ಲ, ಅವರೆಲ್ಲ ಯಾರಿಂದ ಹೋಗಿರೋದು? ಒಬ್ಬ ಬ್ಯಾನರ್ ಕಟ್ಔಟ್ ಹಾಕಿ ಬಂದು ಟಿಕೆಟ್ ತಗೊಂತಾನಲ್ಲ, ಅವನಿಂದ ಹೀರೋಯಿಸಮ್ ತೋರಿಸ್ತಾ ಇರೋದು. ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು 7 ವರ್ಷಕ್ಕೆ 8 ವರ್ಷಗಳಾದ್ರೆ ಸಿನಿಮಾ ಇಂಡಸ್ಟ್ರಿ ಇಲ್ಲಲ್ಲ ಸರ್. ನಾವು ಸಿನಿಮಾ ಒಂದು ಮಾಡಿದಾಗ ಬಂಡವಾಳ ಎಲ್ಲಿ ಹೂಡ್ತಾ ಇದ್ರು ಅಲ್ಲಿ ರಿಟರ್ನ್ ತಗೋಬೇಕಾರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ. ಚಿತ್ರಮಂದಿರಗಳೇ ಮುಚ್ಕೊಂಡು ಹೋಗ್ತಾ ಇದ್ರೆ ನೀವು ಸಿನಿಮಾಗಳು ಮಾಡ್ಕೊಂಡು ಏನು ಬಾಕ್ಸ್ ಅಲ್ಲಿ ಇಟ್ಕೋತೀರಾ? ಎಲ್ಲಿ ಇಟ್ಕೋದ್ರಿ ಸರ್? OTT ನಿಮ್ಗೆ ದುಡ್ಡು ಹಣ ಕಲ್ಸಲ್ಲ. ಯಾರು OTT ನೋಡ್ಬಿಟ್ಟು ನಿಮ್ನ ಹೀರೋಯಿಸಮ್ ತೋರ್ಸಲ್ಲ. ಯಾವತ್ತು ಒಬ್ಬ ಬ್ಯಾನರ್ ಕಟ್ಟಿ ಕಟೌಟ್ ಕಟ್ತಾನೆ ಅವ್ನು ನಿಜವಾದ ಫ್ಯಾನ್ ನಿಮ್ಗೆ. ಅವರಿಂದ ನೀವು ನಿಂತ್ಕೊಂಡಿದ್ದೀರಿ, ಅವರಿಂದ ನೀವು ಹೀರೋಗಳಾಗಿದ್ದೀರಿ. ಇವತ್ತು 7 ವರ್ಷಕ್ಕೆ 8 ವರ್ಷಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ. ಎಷ್ಟು ಸರಿ ಸರ್ ನಮ್ಮ ಹೊಸಬರು ಬೆಳೀಲಿ ಸರ್. ಅವ್ರನ್ನೆಲ್ಲ ಬೆಳೆಸಬೇಕಾದ್ರೆ ನೀವೆಲ್ಲ ಸಿನಿಮಾಗಳು ನೋಡ್ಬೇಕು, ನೋಡ್ಬೇಕು ಸರ್. ವಾಸು ಸರ್ ಅಲ್ಲಲ್ಲ ನಿಮ್ದು ಕೇಳ್ತೀವಿ ಸರ್, ಪ್ಲೀಸ್ ನಂದು ಹೇಳ್ಬಿಡಿ. ದಯವಿಟ್ಟು ಎಷ್ಟು ಅವರು 3 hours ಸಿನಿಮಾ ನೋಡಿದಷ್ಟು ಟೈಮು ನಿಮ್ಗೆ ಯಾವುದೇ ಗಮನ ಸೆಳೆಯಲ್ಲ. ಅದ್ರ ಮೇಲೇನೆ ಇರ್ತೀವಿ, ಆರೋಗ್ಯಕರವಾಗಿರ್ತೀವಿ. ನೀವು ಎಂಟರ್ಟೈನ್ಮೆಂಟ್ಗೆ ಪ್ರೋತ್ಸಾಹ ಕೊಡಿ, ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ಇನ್ನೂ ಒಂದು 10 ಜನ ಸಿನಿಮಾ ಮಂತ್ರಿಗಳು ಇರ್ಲಿ. ಈಗಾಗಲೇ 2000ದಿಂದ 400 ಥಿಯೇಟರ್ ಬಂದಿದೆ ಸರ್. ಎಲ್ಲ ನೀವೆಲ್ಲ ನಿಮ್ಮ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ, ಕನ್ನಡದ ಜನತೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲೇ ನೋಡಿ. ಪದೇ ಪದೇ ಕೇಳ್ತಾ ಇದ್ದೀನಿ. ಯಾವುದು ಸರ್? ಖಂಡಿತ ನೋಡ್ತೀನಿ ಸರ್, ಎಲ್ಲ ಬಹುತೇಕ ಪಿಕ್ಚರ್ಗಳು ನೋಡ್ತೀನಿ ಸರ್. ಸರ್ ಏನಿದೆ ಈಗ ಸಿನಿಮಾ ಯಾಕೆ ನೋಡ್ಬೇಕಂತೀವಿ ಸರ್? ಸರ್ ಸಿನಿಮಾ ಹೋಗ್ತಾ ಇದೆ ಅಂದ್ರೆ ಸರ್ ಯಾವುದೇ ಟಾಪ್ ಹೀರೋ ಇಲ್ಲ, ಟಾಪ್ ಡೈರೆಕ್ಟರ್ಗಳಿಲ್ಲ, ಟಾಪ್ ಲೊಕೇಶನ್ ಇಲ್ಲ, ಟಾಪ್ ಕಾಸ್ಟ್ಯೂಮ್ ಇಲ್ಲ ಸರ್. ಏನ್ ಸರ್ ಸಿನಿಮಾ ಹೋಗ್ತಾ ಇದೆ ಸರ್? ಕ್ರಿಯೇಟ್ ಮಾಡಿದೆ ಪೂರ್ತಿ ಕೇಳಿಸ್ಕೊಳ್ಳಿ ಸರ್. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ ಸರ್. ನಾನು 25 ವರ್ಷ ಸಿನಿಮಾ ಓನರ್ ಆಗಿ 40 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಿದೆ ಸರ್. ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ಕೋಟಿಗಟ್ಟಲೆ ಕಲೆಕ್ಷನ್ಸ್ ಆಗಿದೆ. ಒಂದ್ ಕಡೆ ಆದ್ರೆ ಈ ಸೂಪ್ರಮ್ ಶೋ ಇದೆಯಲ್ಲ ಸರ್, 12 ದಿನಗಳು ಸತತವಾಗಿ ಆನ್ಲೈನ್ ಬುಕಿಂಗ್ ಅಲ್ಲಿ ಫುಲ್ ಆಗಿದೆ ಸರ್ ನನ್ನ ಥಿಯೇಟರ್. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಏನ್ ಸರ್ 15ನೇ ತಾರೀಕು 2 ಸಿನಿಮಾ ಬರ್ತಾ ಇದೆ, ಬರ್ಲಿ ಸರ್. ನಾನು ಏನಂತ ಕೇಳಿ, ಫುಲ್ ಆಗ್ತಾ ಇದ್ರೆ ಯಾವುದೇ ಕಾರಣಕ್ಕೆ ತೆಗಿಯಲ್ಲ, ಯಾವ ಕೂಲಿ ಅಲ್ಲ, ಯಾವ್ದಾರ ಬರ್ಲಿ, ನಾವು ಸಿನಿಮಾ ತೆಗಿಯಲ್ಲ ಸರ್. ಅಲ್ಲ ಈ ಮಾತೆಲ್ಲ ನಡೆದಿರೋ ಪ್ರಾಧಾನ್ಯತೆ ಕೊಟ್ಟೇ ಕೊಡ್ತೀವಿ. ನಡೆಸ್ಕೊಡಿ ಆ ಕನ್ನಡ ಸಿನಿಮಾ. ಏನ್ ಸರ್ ಹೇಳ್ತಾರ? ನಡೆಸ್ತೀವಿ ಸರ್. ಇದೊಂದಂತಲ್ಲ, ಯಾವುದೇ ಬರ್ಲಿ ಕಲೆಕ್ಷನ್ ಯಾವುದೇ ಇದಕ್ಕೆ ತೆಗೆಯೋದಿಲ್ಲ, ಖಂಡಿತ ತೆಗೆಯೋದು. ನನಗೆ ಇನ್ನೊಂದು ಬೇಜಾರಾಗಿರೋ ವಿಚಾರ ಕೇಳಿ ಸರ್, ನಿಮ್ಗೆ ಅಧಿಕಾರ ಇದೆ, ಕೇಳ್ಬೋದು. ನಾನು ಒಂದು ಪ್ರೆಸ್ ಮೀಟ್ ಹೋಗಿದೆ, ಜರ್ನಲಿಸ್ಟ್ಗಳು ಏನ್ ಬೇಕಾದ್ರೆ ಕೇಳ್ಬೋದು. ನಾನೊಂದು ಪ್ರೆಸ್ ಮೀಟ್ ಹೋಗಿದೆ MMB ಲೆಗಸಿದಲ್ಲಿ. ಅಲ್ಲಿ ಒಬ್ಬರು ಕನ್ನಡ ರಕ್ಷಣಾ ವೇದಿಕೆಯವರು ನಿಮಗೆ ಬಹಳ ಕೆಟ್ಟದಾಗಿ ಮಾತಾಡಿ ಸರ್. ಅವ್ರು ಅನ್ಗೆ ಅದು ಅವ್ರಿಗೆ ಯಾರು ನಾನು ಅಡ್ಡಿಪಡಿಸಕ್ಕಾಗಲ್ಲ ಸರ್. ನನ್ನ ಬಗ್ಗೆನೂ ಮಾತಾಡ್ತಾರೆ, ರಾಷ್ಟ್ರದ CM ಬಗ್ಗೆ ಮಾತಾಡ್ತಾರೆ, PM ಬಗ್ಗೆ ಮಾತಾಡ್ತಾರೆ ಸರ್. ಪರ ವಿರೋಧ ಇದ್ದೇ ಇದೆ, ಯಾರಿಗೂ ಬೇಕಾದ್ರೆ ಅಧಿಕಾರ ಇದೆ. ನಾನು ಅವ್ರನ್ನ ನಿಮ್ಮ ಅನಿಸಿಕೆನ ನಾನು ಕರೆದು ಮಾಡೋಕೆ ನಾನು ಯಾರಲ್ಲ. ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಸರ್. ಇಲ್ಲಿ ಸರ್ ಕನ್ನಡ ಬರಲ್ಲ ಅಂತ ಸರ್, ಯಾರೇ ನಮ್ಮ ಪೂರ್ವಿಕರು ಸರ್, ನಮ್ಮ ಪೂರ್ವಿಕರಿಗೆ ಇಲ್ಲಿ ಇಟ್ಟಿರೋದು, ನನ್ನ ತಾಯಿ ಇಲ್ಲಿ ಹುಟ್ಟಿರೋದು.
ಗಾಂಧಿ ಬಜಾರ್ 11 ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಗಾಂಧಿ ಬಜಾರ್ದಲ್ಲಿ ಪ್ರೀತಮ್ ಬಾರ್ ಅದೇ ಬಿಲ್ಡಿಂಗ್ ಇವತ್ತಿಗೂ ಇದೆ. 80 ನಮ್ಮ ತಾಯಿ ಹುಟ್ಟಿರೋದು ಅಲ್ಲೇನೆ. ಸರ್ ಇವತ್ತಿನ ದೊಡ್ಡವರು ಇದ್ದಾರೆ ಸರ್, ದೊಡ್ಡವರು MP ಗಳಿದ್ದಾರೆ, MLA ಗಳಿದ್ದಾರೆ, ಮಹಿಳಾ ಆಯೋಗದ ನಮ್ಮ ಮಂಜಣ್ಣ ನಾಯ್ಡು ನಮ್ಮ ಇವರು ಮೇಯರ್ ಆಗಿದ್ರಲ್ಲ ಪದ್ಮಾವತಿ, ನನ್ಗೆ ಸೋದರ ಮಗಳು. ಯಾರು ಸರ್ ಹೇಳಿದ್ರು ನಾವು ಎಲ್ಲಿಂದ ಬಂದವರು ಅಂತ ಹೇಳಿ ಸರ್? ಖಂಡಿತ ಸರ್ ವಾಸವ್ರೆ, ತಮ್ಗೆ ಕೇಳ್ಬೋದು ಎಲ್ಲಾರ್ಗು ನಿಮ್ಮ. ಹೌದೌದು ನಿಜ. ತಮಗೆ ಬೇಡ ಬಿಡಿ ಸರ್, ನಾನು ಅದರಾಗೆ ಟೀಕೆ ಇದು ಮಾಡಕ್ಕೆ ಹೋಗೋದಿಲ್ಲ, ಚರ್ಚೆ ಮಾಡೋಕೆ ಹೋಗಲ್ಲ. ನನ್ ಗಮನ ಗೊತ್ತಂಗಿದೆ, ಆದ್ರೆ ನಾನು ಚರ್ಚೆ ಮಾಡಲ್ಲ ಸರ್. ಈಗ ಆಕಾಶದ ನೋಡಿ ನೂರಾರು ನಾಯಿಗಳು ಬುಗುಳ್ತಾ ಇರ್ತವೆ, ಆ ಕಿವಿಗೆ ನಾನು ಹೋಗ್ತಾ ಆಕಾಶ ಕೇಳಿಸ್ಕೊಳ್ತದ, ಏನೋ ನೋಡಿ ಬುಗುಳ್ತಾ ಇರ್ತವೆ. ಅದಕ್ಕೆ ನಾನ್ಯಾಕೆ ಸರ್ ಸ್ಪಂದನೆ ಮಾಡ್ಬೇಕು? ಬೇಡ ಸರ್, ಬೇಡ ಬಿಡಿ. ಇಲ್ಲ ಬೇಡ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಸರ್. ನಮ್ಗೆ ಅವಕಾಶ ಇದ್ದಾಗ ಯಾರಿಗೂ ಇಲ್ಲ, ಖಂಡಿತ ಕೊಡ್ತೀವಿ ನಿಮ್ಗೆಲ್ಲ. ನಿಮ್ಮ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ನಾನು ಬೇಡ್ಕೊಳ್ತಾ ಇದ್ದೀನಿ, ಕನ್ನಡ ಸಿನಿಮಾ ಬಂದಾಗ ಅಟ್ಲೀಸ್ಟ್ ಸಿನಿಮಾ ಥಿಯೇಟರ್ಗಳಿಗೆ ಬಂದ್ ನೋಡಿ, ನಮ್ಮ ಥಿಯೇಟರ್ ಮಂದಿರಗಳನ್ನ ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ. ಆಮೇಲೆ ನಮ್ಮ ಹೊಸ ಟೀಮ್ ಏನೋ ಇದೆಯಲ್ಲ, ನಮ್ಮ ನಿರ್ಮಾಪಕರು, ನಾಯಕ ನಟರು, ಹೊಸ ಟೀಮು, ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಹಣ ಗಳಿಸಲಿ, ಇನ್ನು ಮುಂದಕ್ಕೆ ಸತತವಾಗಿ ಸಿನಿಮಾಗಳನ್ನು ಮಾಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಥ್ಯಾಂಕ್ ಯು. ಹೇಳಿ ಸರ್. ಸ್ವಾಮಿಗಳೇ, ಇದು ಒಂದು ಸರ್ಕಾರದಲ್ಲಿ ಆಗುವಂತ ಪ್ರೋಸೆಸ್ ಸರ್. ಇದು ಹಲವಾರು ವರ್ಷಗಳಿಂದ ಬಂದಿರೋದು, ಏಕಾಏಕಿ ಕೂಲಿ ಸಿನಿಮಾಗೆ ಬಂದಿಲ್ಲ. ಹಲವಾರು ವರ್ಷಗಳಿಂದ ಈ ರೇಟ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ರೇಟ್ ಯಾವುದೇ ಸ್ಟೇಟ್ ಅಲ್ಲಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೂ ನಾನು ಬಂದಾಗ, ಆ ಸ್ಥಾನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ನಾವು ನಮ್ಮ ಕಮಿಟಿ ಮೆಂಬರ್ಸ್, ಮಾಜಿ ಅಧ್ಯಕ್ಷರುಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡ್ಬಿಟ್ಟು ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ವಿ. ಅದನ್ನ ಸತತವಾಗಿ ಪ್ರಯತ್ನ ಪಡ್ತಾ ಇದೀವಿ. ಅವ್ರು ಗವರ್ಮೆಂಟ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಸರ್. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು. ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲ ಆಗಿದೆ. 1 or 2 days ಅಲ್ಲಿ ಬರ್ತಾ ಇದೆ, ಖಂಡಿತ ಬಂದೇ ಬರುತ್ತೆ. ಅದಾದ ನಂತರ ಯಾಕೆ ಆಗಿದೆ ಮಾಡಿದಾರೆ ಅಂದ್ರೆ ಸರ್, ಇದು ಬಂದು ಡಿಸ್ಟ್ರಿಬ್ಯೂಷನ್ ಬಂದು ಯಾರೋ AVM ಮೀಡಿಯಾದವರು ತಗೊಂಡಿದ್ದಾರೆ. ಇಲ್ಲಿ ಕೆಲವರು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಅವರು ರೆಪ್ರೆಸೆಂಟಿವ್ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು ಯಾರಿಗೂ ಅವ್ರ ಜೊತೆ ಮಾತಾಡಿದ್ದೀನಿ, ನೋಡಪ್ಪ ಸರ್ಕಾರದಲ್ಲಿ ಇವತ್ತು ನಾಳೆ ಹಬ್ಬ ತರ ಇದೆ, ಯಾಕಿದ್ವು ಸರ್ ಸರ್ಕಾರಕ್ಕೆ ಏನಾರ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ಸ್ಥಗಿತಗೊಳಿಸಿ ಮಾಡ್ತಾ ಇದ್ವಿ. ಆಮೇಲೆ ಏನು ಹೇಳ್ತಾ ಇದ್ವಿ, ಕೆಲವು ನಮ್ಮ ಥಿಯೇಟರ್ ಮಾಡಿದೀನಿ ಸರ್. ನಾನು ಓನ್ಲಿ ಫ್ಯಾನ್ಸ್ ಶೋಕ್ ಮಾತ್ರ ಕೊಟ್ಟಿದ್ದೀನಿ. ಓನ್ಲಿ ಒನ್ ಶೋಕ್ ಮಾತ್ರ ರೇಟ್ ಇದೆ, ಬಾಕಿದ್ದೆಲ್ಲ ನಾರ್ಮಲ್ ರೇಟೇ ಇದೆ ಸರ್. ಆಮೇಲೆ ಅದು ಆದೇಶ ಬಂದ್ಮೇಲೆ ಯಾರು ಮಾಡಲ್ಲ ಸರ್. ಹೌದು ಸರ್. ಅಲ್ಲ ಸರ್, ಸ್ಪೆಷಲ್ ಶೋ ಮಾತ್ರ ಕೊಟ್ಟಿದೀವಿ ಸರ್. 4-5 ತಿಂಗಳಿಂದ ಎಲೆಕ್ಟ್ರಿಕಲ್ ಬಿಲ್ಗಳು ಕಟ್ಟೋಕೆ ಆಗ್ತಾ ಇಲ್ಲ ನಮ್ಮ ಪರಿಸ್ಥಿತಿ. ಸಿನಿಮಾ ಥಿಯೇಟರ್ ಮಂದಿರಗಳು ಯಾಕೆ ಮುಚ್ಚಿಸ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣ ಅಲ್ವಾ? ಎಲ್ಲ ನೀವು ಪ್ರೋತ್ಸಾಹ ಮಾಡಿ. ನಮ್ಗೇನು ತಮಿಳು ಏನು ಚಿನ್ನ ತಂದು ಮಾಡಿದ್ರು, ಶಿವಾಲಯ ಕಟ್ಟುವರೆ ಅಂದಂಗೆ ಅವ್ರ ಹತ್ರ ಇತ್ತು, ಆ ಥಿಯೇಟರ್ ರಿನಿವೇಟ್ ಮಾಡೋರೆ. ನನ್ನ ಹತ್ರ ಇರ್ಲಿಲ್ಲ, ಈ ಥಿಯೇಟರ್ ಬಾಗ್ಲಾಕ್ಬಿಟ್ಟಿದ್ದೀನಿ. ಮೊನ್ನೆ ಹೊಸದಾಗಿ ಅಲ್ಲ ರೀ, ಎಲ್ಲೋ ದುಡಿದ್ಬಿಟ್ಟು ಎಲ್ಲೋ ಸಂತ ಆಗ್ತಾ ಇದೀವಿ. ಏನಿಂದ ಆಗುತ್ತೆ? ದುಡ್ದಿದ್ ಕಾಲ ಉಳಿಸ್ಕೊಂಡು ಬಂದಿರೋದು. ಎಷ್ಟು ಅವರು 3 hours ಸಿನಿಮಾ ನೋಡಿದಷ್ಟು ಟೈಮು ನಿಮ್ಗೆ ಯಾವುದೇ ಗಮನ ಸೆಳೆಯಲ್ಲ. ಅದ್ರ ಮೇಲೇನೆ ಇರ್ತೀವಿ.
ಆರೋಗ್ಯಕರವಾಗಿರ್ತೀವಿ. ನೀವು ಎಂಟರ್ಟೈನ್ಮೆಂಟ್ಗೆ ಪ್ರೋತ್ಸಾಹ ಕೊಡಿ, ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ಇನ್ನೂ ಒಂದಷ್ಟು ಜನ ಸಿನಿಮಾ ಮಂತ್ರಿಗಳು ಇರ್ಲಿ. ಈಗಾಗಲೇ 2000ದಿಂದ 400 ಥಿಯೇಟರ್ ಬಂದಿದೆ ಸರ್. ಎಲ್ಲ ನೀವೆಲ್ಲ ನಿಮ್ಮ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ, ಕನ್ನಡದ ಜನತೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲೇ ನೋಡಿ. ಪದೇ ಪದೇ ಕೇಳ್ತಾ ಇದ್ದೀನಿ. ಯಾವುದು ಸರ್? ಖಂಡಿತ ನೋಡ್ತೀನಿ ಸರ್, ಎಲ್ಲ ಬಹುತೇಕ ಪಿಕ್ಚರ್ಗಳು ನೋಡ್ತೀನಿ ಸರ್. ಸರ್ ಏನಿದೆ ಸರ್, ಈಗ ಸಿನಿಮಾ ಯಾಕೆ ನೋಡ್ಬೇಕಂತೀವಿ ಸರ್? ಸರ್ ಸಿನಿಮಾ ಹೋಗ್ತಾ ಇದೆ ಅಂದ್ರೆ ಸರ್ ಯಾವುದೇ ಟಾಪ್ ಹೀರೋ ಇಲ್ಲ, ಟಾಪ್ ಡೈರೆಕ್ಟರ್ಗಳಿಲ್ಲ, ಟಾಪ್ ಲೊಕೇಶನ್ ಇಲ್ಲ, ಟಾಪ್ ಕಾನ್ಸೆಪ್ಟ್ ಇಲ್ಲ ಸರ್. ಸರ್ ಸಿನಿಮಾ ಹೋಗ್ತಾ ಇದೆ ಸರ್, ಕ್ರಿಯೇಟ್ ಮಾಡಿದೆ ಸರ್. ಪೂರ್ತಿ ಕೇಳಿಸ್ಕೊಳ್ಳಿ ಸರ್, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ ಸರ್. ನಾನು 25 ವರ್ಷ ಸಿನಿಮಾ ಓನರ್ ಆಗಿ 40 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಿದೆ ಸರ್. ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ಕೋಟಿಗಟ್ಟಲೆ ಕಲೆಕ್ಷನ್ಸ್ ಆಗಿದೆ. ಒಂದು ಕಡೆ ಆದ್ರೆ ಈ ಸೂಪ್ರಮ್ ಶೋ ಇದೆಯಲ್ಲ ಸರ್, 12 ದಿನಗಳು ಸತತವಾಗಿ ಆನ್ಲೈನ್ ಬುಕಿಂಗ್ ಅಲ್ಲಿ ಫುಲ್ ಆಗಿದೆ ಸರ್ ನನ್ನ ಥಿಯೇಟರ್. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಏನ್ ಸರ್ 15ನೇ ತಾರೀಕು 2 ಸಿನಿಮಾ ಬರ್ತಾ ಇದೆ, ಬರ್ಲಿ ಸರ್. ನಾನೇನಂತ ಕೇಳಿ, ಫುಲ್ ಆಗ್ತಾ ಇದ್ರೆ ಯಾವುದೇ ಕಾರಣಕ್ಕೆ ತೆಗಿಯಲ್ಲ, ಯಾವ ಕೂಲಿ ಅಲ್ಲ, ಯಾವ್ದಾರ ಬರ್ಲಿ, ನಾವು ಸಿನಿಮಾ ತೆಗಿಯಲ್ಲ ಸರ್. ಈ ಮಾತಲ್ಲ ತಡೆದಿರೋದು ಪ್ರಾಧಾನ್ಯತೆ ಕೊಟ್ಟೇ ಕೊಡ್ತೀವಿ. ನಡೆಸ್ಕೊಡಿ ಆ ಕನ್ನಡ ಸಿನಿಮಾ. ಏನ್ ಸರ್ ಹೇಳ್ತಾರ? ನಡೆಸ್ತೀವಿ ಸರ್. ಇದೊಂದಂತಲ್ಲ, ಯಾವುದೇ ಬರ್ಲಿ ಕಲೆಕ್ಷನ್ ಇರೋದು ಯಾವುದೇ ಇದಕ್ಕೆ ತೆಗೆಯೋದಿಲ್ಲ, ಖಂಡಿತ ತೆಗೆಯೋದಿಲ್ಲ. ನನಗೆ ಇನ್ನೊಂದು ಬೇಜಾರಾಗಿರೋ ವಿಷಯ ಕೇಳಿ ಸರ್, ನಿಮ್ಗೆ ಅಧಿಕಾರ ಇದೆ, ಕೇಳ್ಬೋದು. ನಾನು ಒಂದು ಪ್ರೆಸ್ ಮೀಟ್ ಹೋಗಿದೆ, ಜನರಲ್ ಇಂಗ್ಲಿಷ್ಗಳು ಏನ್ ಬೇಕಾದ್ರೆ ಕೇಳ್ಬೋದು. ನಾನೊಂದು ಪ್ರೆಸ್ ಮೀಟ್ ಹೋಗಿದ್ದೆ MMP ಲೆಗಸಿದಲ್ಲಿ. ಅಲ್ಲಿ ಒಬ್ಬರು ಕನ್ನಡ ರಕ್ಷಣಾ ವೇದಿಕೆ ಅವರು ನಿಮಗೆ ಬಹಳ ಕೆಟ್ಟದಾಗಿ ಮಾತಾಡಿ ಸರ್. ಅವ್ರು ಅನ್ಗಿದೆ ಅದು, ಅವ್ರಿಗೆ ಯಾರು ನಾನು ಅಡ್ಡಿಪಡಿಸಕ್ಕಾಗಲ್ಲ ಸರ್. ನನ್ನ ಬಗ್ಗೆನೂ ಮಾತಾಡ್ತಾರೆ, ರಾಷ್ಟ್ರದ CM ಬಗ್ಗೆ ಮಾತಾಡ್ತಾರೆ, PM ಬಗ್ಗೆ ಮಾತಾಡ್ತಾರೆ ಸರ್. ಪರ ವಿರೋಧ ಇದ್ದೇ ಇದೆ, ಯಾರಿಗೂ ಬೇಕಾದ ಅಧಿಕಾರ ಇದೆ. ನಾನು ಅವ್ರನ್ನ ನಿಮ್ಮ ಅನಿಸಿಕೆನ ನಾನು ಕರೆದು ಮಾಡೋಕೆ ನಾನು ಯಾರಲ್ಲ. ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಸರ್. ಇಲ್ಲಿ ಸರ್ ಕನ್ನಡ ಬರಲ್ಲ ಅಂತ ಅದು ಯಾರೇ ನಮ್ಮ ಪೂರ್ವಿಕರು ಸರ್, ನಮ್ಮ ಪೂರ್ವಿಕರಿಗೆ ಇಲ್ಲಿ ಇಟ್ಟಿರೋದು, ನಮ್ಮ ತಾಯಿ ಇಲ್ಲಿ ಹುಟ್ಟಿರೋದು. ಗಾಂಧಿ ಬಜಾರ್ 11 ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಗಾಂಧಿ ಬಜಾರ್ದಲ್ಲಿ ಪ್ರೀತಮ್ ಬಾರ್ ಅದೇ ಬಿಲ್ಡಿಂಗ್ ಇವತ್ತಿಗೂ ಇದೆ. 80 ನಮ್ಮ ತಾಯಿ ಹುಟ್ಟಿರೋದು ಅಲ್ಲೇನೆ ಸರ್. ಇವತ್ತಿನ ದೊಡ್ಡವರು ಇದ್ದಾರೆ ಸರ್. ದೊಡ್ಡವರು MP ಗಳಿದ್ದಾರೆ, MLA ಗಳಿದ್ದಾರೆ, ಮಹಿಳಾ ಆಯೋಗದ ನಮ್ಮ ಮಂಜಣ್ಣ ನಾಯ್ಡು, ನಮ್ಮ ಇವರು ಮೇಯರ್ ಆಗಿದ್ರಲ್ಲ ಪದ್ಮಾವತಿ, ನಮ್ಗೆ ಸೋದರ ಮಗಳು. ಯಾರು ಸರ್ ಹೇಳಿದ್ರು ನಾವು ಎಲ್ಲಿಂದ ಬಂದವರು ಅಂತ ಹೇಳಿ ಸರ್? ಖಂಡಿತ ಸರ್. ವಾಸವ್ರೆ ತಮ್ಗೆ ಕೇಳ್ಬೋದು, ಎಲ್ಲರಿಗೂ ನಿಮ್ಮ ಹೌದು ನಿಜ. ತಮಗೆ ಬೇಡ ಬಿಡಿ ಸರ್. ನಾನು ಅದರಾಗೆ ಟೀಕೆ ಇದು ಮಾಡಕ್ಕೆ ಹೋಗೋದಿಲ್ಲ, ಚರ್ಚೆ ಮಾಡೋಕೆ ಹೋಗಲ್ಲ. ನನ್ ಗಮನ ಗೊತ್ತಂಗಿದೆ, ಆದ್ರೆ ನಾನು ಚರ್ಚೆ ಮಾಡಲ್ಲ ಸರ್. ಈಗ ಆಕಾಶದ ನೋಡಿ 100 ನಾಯಿಗಳು ಬುಗುಳ್ತಾ ಇರ್ತವೆ, ಆ ಕಿವಿಗೆ ನಾನು ಹೋಗ್ತಾ ಆಕಾಶ ಕೇಳಿಸ್ಕೊಳ್ತದ? ಏನೋ ನೋಡ್ಕೊಳ್ತಾ ಇರ್ತವೆ. ಅದಕ್ಕೆ ನಾನ್ಯಾಕೆ ಸರ್ ಸ್ಪಂದನೆ ಮಾಡ್ಬೇಕು? ಬೇಡ ಸರ್, ಬೇಡ ಬಿಡಿ. ಇಲ್ಲ ಬೇಡ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಸರ್. ನಮ್ಗೆ ಅವಕಾಶ ಇದ್ದಾಗ ಯಾರಿಗೂ ಇರ್ತೇನೆ, ಖಂಡಿತ ಕೊಡ್ತೀವಿ. ನಿಮ್ಗೆಲ್ಲ ನಿಮ್ಮ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ನಾನು ಬೇಡ್ಕೊಳ್ತಾ ಇದ್ದೀನಿ. ಕನ್ನಡ ಸಿನಿಮಾ ಬಂದಾಗ ಅಟ್ಲೀಸ್ಟ್ ಸಿನಿಮಾ ಥಿಯೇಟರ್ಗಳಿಗೆ ಬಂದ್ ನೋಡಿ, ನಮ್ಮ ಥಿಯೇಟರ್ ಮಂದಿರಗಳನ್ನ ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ. ಆಮೇಲೆ ನಮ್ಮ ಹೊಸ ಟೀಮ್ ಏನೋ ಇದೆಯಲ್ಲ, ನಮ್ಮ ನಿರ್ಮಾಪಕರು, ನಾಯಕ ನಟರು, ಹೊಸ ಟೀಮು, ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಹಣ ಗಳಿಸಲಿ, ಇನ್ನು ಮುಂದಕ್ಕೆ ಸತತವಾಗಿ ಸಿನಿಮಾಗಳನ್ನು ಮಾಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಥ್ಯಾಂಕ್ ಯು. ಸ್ವಾಮಿಗಳೇ, ಇದು ಒಂದು ಸರ್ಕಾರದಾಗ ಅಲ್ಲಿ
ಆಗುವಂತ ಪ್ರೋಸೆಸ್. ಸರ್ ಇದು ಹಲವಾರು ವರ್ಷಗಳಿಂದ ಬಂದಿರೋದು, ಏಕಾಏಕಿ ಕೂಲಿ ಸಿನಿಮಾಗೆ ಬಂದಿಲ್ಲ. ಹಲವಾರು ವರ್ಷಗಳಿಂದ ಈ ರೇಟ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ರೇಟ್ ಯಾವುದೇ ಸ್ಟೇಟ್ ಅಲ್ಲಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೂ ನಾನು ಬಂದಾಗ, ಆ ಸ್ಥಾನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ನಾವು ನಮ್ಮ ಕಮಿಟಿ ಮೆಂಬರ್ಸ್, ಮಾಜಿ ಅಧ್ಯಕ್ಷರುಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡ್ಬಿಟ್ಟು ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ವಿ. ಅದನ್ನ ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ. ಗೌರ್ಮೆಂಟ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಸರ್. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು. ಅದನ್ನೇ ಹೇಳ್ತಾ ಎಲ್ಲ ಆಗಿದೆ. 2 days ಅಲ್ಲಿ ಬರ್ತಾ ಇದೆ, ಖಂಡಿತ ಬರ್ಲೇ ಬರುತ್ತೆ. ಅದಾದ ನಂತರ ಯಾಕೆ ಆಗಿದೆ ಮಾಡ್ತಿದಾರೆ ಅಂದ್ರೆ ಸರ್, ಇದು ಬಂದು ಡಿಸ್ಟ್ರಿಬ್ಯೂಷನ್ ಬಂದು ಯಾರೋ AVM ಮೀಡಿಯಾದವರು ತಗೊಂಡಿದ್ದಾರೆ. ಇಲ್ಲಿ ಕೆಲವರು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಅವರು ರೆಪ್ರೆಸೆಂಟಿವ್ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು ಯಾರಿಗೂ ಅವ್ರ ಜೊತೆಗೂ ಮಾತಾಡಿದ್ದೀವಿ. ನೋಡಪ್ಪ, ಸರ್ಕಾರದಲ್ಲಿ ಇವತ್ತು ನಾಳೆ ಹಬ್ಬ ತರ ಇದೆ, ಯಾಕಿದ್ವು ಸರ್ ಸರ್ಕಾರಕ್ಕೆ ಏನಾರ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ಸ್ಥಗಿತಗೊಳಿಸಿ ಮಾಡ್ತಾ ಇದ್ವಿ. ಆಮೇಲೆ ಏನು ಹೇಳ್ತಾ ಇದ್ವಿ, ಕೆಲವು ನಮ್ಮ ಥಿಯೇಟರ್ ಮಾಡಿದೀನಿ ಸರ್. ನಾವು ಓನ್ಲಿ ಫ್ಯಾನ್ ಶೋಗೆ ಮಾತ್ರ ಕೊಟ್ಟಿದ್ವಿ. ಓನ್ಲಿ ಒನ್ ಶೋಗೆ ಮಾತ್ರ ರೇಟ್ ಇದೆ, ಬಾಕಿದ್ದೆಲ್ಲ ನಾರ್ಮಲ್ ರೇಟೇ ಇದೆ ಸರ್. ಆಮೇಲೆ ಅದು ಆದೇಶ ಬಂದ್ಮೇಲೆ ಯಾರು ಮಾಡಲ್ಲ ಸರ್. ಹೌದು ಸರ್. ಅಲ್ಲ ಸರ್, ಸ್ಪೆಷಲ್ ಶೋ ಮಾತ್ರ ಕೊಟ್ಟಿದೀವಿ ಸರ್. 4-5 ತಿಂಗಳಿಂದ ಎಲೆಕ್ಟ್ರಿಕಲ್ ಬಿಲ್ಗಳು ಕಟ್ಟೋಕೆ ಆಗ್ತಾ ಇಲ್ಲ ನಮ್ಮ ಪರಿಸ್ಥಿತಿ. ಸಿನಿಮಾ ಥಿಯೇಟರ್ ಮಂದಿರಗಳು ಯಾಕೆ ಮುಚ್ಚಿಸ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣ ಅಲ್ವಾ. ಎಲ್ಲ ನೀವು ಪ್ರೋತ್ಸಾಹ ಮಾಡಿ. ನಮ್ಗೇನು ತಮಿಳು ಏನು ಚಿನ್ನ ತಂದು ಮಾಡಿದ್ರು, ಶಿವಾಲಯ ಅಂದಂಗೆ ಇವ್ರ ಹತ್ರ ಇತ್ತು, ಆ ಥಿಯೇಟರ್ ರಿನಿವೇಟ್ ಮಾಡೋರೆ. ನನ್ನ ಹತ್ರ ಇರ್ಲಿಲ್ಲ, ಈ ಥಿಯೇಟರ್ ಬಾಗ್ಲಾಕ್ಬಿಟ್ಟಿದ್ದೀನಿ. ಮೊನ್ನೆ ಹೊಸದಾಗಿ ಎಲ್ಲೋ ದುಡಿದ್ಬಿಟ್ಟು ಎಲ್ಲೋ ಸಂತ ಆಗ್ತಾ ಇದೀವಿ. ಏನಿಂದ ಆಗುತ್ತೆ ಯಾಕೆ ಇಷ್ಟು ವರ್ಷ ಥಿಯೇಟರ್ ದುಡ್ದಿಲ್ವಾ? ಎಲ್ಲ ದುಡ್ದಿದ್ ಕಾಲ ಉಳಿಸ್ಕೊಂಡು ಬಂದಿರೋದು. ಬೇಕು actually.